ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ತಂತಾನೆ ಪೀಡೆ ತೊಲಗ್ತಿದೆ ಅನ್ನುವಾಗ್ಲೇ ಈ ತರ ಏನಾದ್ರೂ ಫಿಟ್ಟಿಂಗ್ ಇರುತ್ತೆ ಅಲ್ವಾ? ಸೂರ್ಯಮಣಿ ಕಳೆದೋಯ್ತು ಅಂತಾರೆ, ಸುರಭಿ ಕತೆ ಮುಗ್ದೋಯ್ತು ಅಂತಾರೆ. ಈಗ ಹೊಸದಾಗಿ ಆ ಗಂಗಾಧರ್ ಬಂದು ಏನೇನೋ ಹೇಳಿ ತಲೆ ಕೆಡಿಸ್ತಾ ಇದ್ದಾನೆ. ಒಟ್ನಲ್ಲಿ ಇವಾಗ ಬಂದಿರೋಳ ಅದೃಷ್ಟ ತುಂಬಾ ಚೆನ್ನಾಗಿದೆ. ಮೇಡಮ್, ನನಗೆ ಯಾಕೋ ಗಂಗಾಧರ್ ಅವ್ರ ಮೇಲೆ ಅನುಮಾನ. ಯಾಕಿದೆಲ್ಲ ಅವ್ರ ಪ್ಲಾನ್ ಆಗಿರಬಾರ್ದು? ಇದರಿಂದ ಅವನಿಗಾಗೋ ಪ್ರಯೋಜನ ಆದ್ರೂ ಏನು? ಅವನ್ ಬಂದಿದ್ದೆ ಸೂರ್ಯವಂಶದವರಿಗೆ ಸಹಾಯ ಮಾಡಕ್ಕೆ. ಮೇಲಾಗಿ ಈ ಸುರ್ಬಿ ವಿಷಯ ಕಟ್ಕೊಂಡು ಅವನಿಗೇನೂ ಆಗ್ಬೇಕಾಗಿಲ್ಲ. ಹೇಳಿದ್ನಲ್ಲ, ಆ ಹುಡುಗಿ ತುಂಬಾ ಅದೃಷ್ಟ ಮಾಡಿದಾಳೆ, ಅದಕ್ಕೆ ಬಚಾವ್ ಆಗ್ತಾನೆ ಇದ್ದಾಳೆ. ಅಲ್ಲ ಮೇಡಮ್, ಮಡ್ಕೆನ ಹೊಡೆದಾಕಿದ್ರೆ ಮನೆಯವ್ರು ನನ್ನ ಸುಮ್ಮನೆ ಬಿಡಲ್ಲ ಅನ್ನೋ ಕೂಡ ಭಯ ಇಲ್ವಲ್ಲ ಅವಳಿಗೆ? ಇಲ್ಲೇ ಬಂದು ಸೆಟ್ಲ್ ಆಗ್ಬೇಕು ಅಂತಿರೋರ್ಗೆ ಯಾಕೆ ಇಷ್ಟೊಂದು ದೊಡ್ಡ ರಿಸ್ಕ್ ತಗೋತಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅವಳು ಕಟ್ಟಿರೋ ಕತೆನ ನಂಬೇಕು ಅಂದ್ರೆ ಸುರಭಿ ಸತ್ತಿದ್ದಾಳೆ ಅಂತ ಯಾರಿಗೂ ಅನುಮಾನ ಬರಬಾರ್ದು. ಒಂದ್ ವೇಳೆ ಸುರಭಿ ಸತ್ತೋಗಿದ್ದಾಳೆ ಅನ್ನೋದೇ ನಿಜ ಆದ್ರೆ ಅವಳು ಹೇಳ್ತಾ ಇರೋದು ಸುಳ್ಳು ನಾಟಕ ಅಂತ ಈಸಿಯಾಗಿ ಪ್ರೂವ್ ಮಾಡೋದಕ್ಕಾಗುತ್ತೆ ಅಲ್ವಾ? ಸೂರ್ಯವಂಶ 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 ಸೂರ್ಯವಂಶ. ಅದಕ್ಕೆ ಸಿಕ್ಕಿರೋ ಅಸ್ತಿನ ಅವಳು ಹೊಡೆದಾಕ್ಬಿಟ್ರೆ ಅವ್ರ ಭರವಸೆನ ಅವಳು ಗಿಟ್ಟಿಸ್ಕೊಳಂಗಾಗತ್ತೆ. ಅವಳು ಬರೀ ಆ ಮನೆಯವ್ರನ್ನ ಸೆಂಟಿಮೆಂಟಲ್ ಹೊಡಿತಾ ಇಲ್ಲ, ಲಾಜಿಕ್ ಇಂದ ಹೊಡಿತಾ ಇದ್ದಾಳೆ. ಅದ್ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಹಾಗಾದ್ರೆ ಸುರಭಿ ಅವರು ಬದುಕಿದ್ದಾರೆ ಅಂತೀರಾ ಮೇಡಮ್? ಖಂಡಿತ ಇಲ್ಲ. ಹೇಗೆ ಅವಳು ಬದುಕಿದ್ದಾಳೆ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ವೋ, ಅವಳು ಸತ್ತಿದ್ದಾಳೆ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಆದ್ರೆ ಅಷ್ಟು ದೊಡ್ಡ ಕಾಡಲ್ಲಿ ತಲೆಗೆ ಪೆಟ್ಟು ಬಿದ್ದು ಅನ್ನ ನೀರು ಇಲ್ಲದೆ ಇಷ್ಟ ದಿನ ಯಾರು ಬದುಕಿರಕ್ ಸಾಧ್ಯನೇ ಇಲ್ಲ. ಲಾಜಿಕ್ ಪ್ರಕಾರ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ ಮೇಡಮ್. ಸುರಭಿ ಅಮ್ಮವ್ರ ಹೆಸರು ಹೇಳ್ಕೊಂಡು ಈ ಹುಡುಗಿಗೆ ಏನ್ ಪ್ರಯೋಜನ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಮುಂದೆ ಇವಳಿಂದ ನಮ್ಗೆ ಏನೇ ಅಪಾಯ ಆಗದಿರೋ ತರ ನಾವು ನೋಡ್ಕೋಬೇಕು. ಹೌದು, ಅದಕ್ಕೆ ಮೊದಲು ಅವಳನ್ನ ಇಲ್ಲಿಂದ ಓಡಿಸ್ಬೇಕು. ಈಗ ಅವಳನ್ನ ಓಡಿಸೋದು ಅಷ್ಟೊಂದು ಸುಲಭ ಅಲ್ಲ ಅಲ್ವಾ ಮೇಡಮ್? ಅವಾಗ್ಲೇ ಆದ್ರೆ ಅವ್ರ ಸಪೋರ್ಟ್ಗೆ ನಾಗಲಕ್ಷ್ಮಿ ಅಮ್ಮವ್ರು ಮಾತ್ರ ಇದ್ರು. ಈಗ ಅವಳ ಜೊತೆಗೆ ಗುಡಿ ಗಂಗಾಧರ್ ಅವ್ರು ಕೂಡ ಸೇರ್ಕೊಂಡಿದ್ದಾರೆ. ಅದು ಅಲ್ಲದೆ ಯಾವ್ದಾದ್ರು ಸೈಕ್ರಿಯಾಟಿಸ್ಟ್ ನ ಕನ್ಸಲ್ಟ್ ಮಾಡಿ ಅಂತ ಗುಡಿ ಗಂಗಾಧರ್ ಅವರು ಐಡಿಯಾ ಕೊಟ್ಟು ಹೋದ್ರು. ನಾವಷ್ಟೆಲ್ಲ ಟೈಮ್ ಕೊಡಬಾರ್ದು ಕೃಷ್ಣ. ಇವಳನ್ನ ಎಲ್ಲಿ ಹೇಗೆ ಯಾವಾಗ ಲಾಕ್ ಮಾಡಿ ಆಚೆ ಕಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಆದಷ್ಟು ಇವಳನ್ನ ಸ್ಟ್ರೈಟ್ ಆಗಿ ಡೀಲ್ ಮಾಡೋಣ ಅಂತ ಅನ್ಕೊಂಡೆ. ಯಾಕೋ ಇವಳನ್ನ ರಾಂಗ್ ರೂಟಲ್ಲೇ ಹ್ಯಾಂಡಲ್ ಮಾಡಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ. ರಾಂಗ್ ರೂಟ್ ಅಂದ್ರೆ ಅವಳ ದಾರಿಲೇ ಹೋಗಿ ಅವಳನ್ನ ಮುಗಿಸ್ಬಿಡೋದು.